ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಗೋಪಾಲ. ಮನೆ ಬಿಟ್ಟು ಹೊರಟ ಗೋಪಾಲನನ್ನು ತಡೆಯುತ್ತಲ ಕಂಠಿ. ಪುಟ್ಟಕ್ಕನಿಗೆ ತನ್ನ ಗಂಡನಿಗೆ ಅಷ್ಟೊಂದು ಆರೈಕೆ ಮಾಡಿದ್ದೆ, ಆದರೆ ಸುಳ್ಳು ಹೇಳಿ ಇನ್ನೂ ನನ್ನ ಮನದಿಂದ ದೂರ ಸರಿದಿದ್ದಾನೆ ಎಂಬ ಬಹಳ ಭಾರವಾದ ಮನಸ್ಸಿನಲ್ಲಿ ಹೇಳುತ್ತಾಳೆ. ಇಲ್ಲಿವರೆಗೆ ನಾನು ನನ್ನ ಮಕ್ಕಳನ್ನು ಎದುರು ಹಾಕಿಕೊಂಡು ನಿಮ್ಮನ್ನು ನಂಬಿದೆ, ಆದರೆ ನೀವು ಹೇಳಿದ್ದು ಸುಳ್ಳು ಎಂದು ಗೊತ್ತಾದ ಬಳಿಕ ಬಹಳ ನೋವು ಕೂಡ ಅನುಭವಿಸಿದ್ದೇನೆ. ನನ್ನ ಮಕ್ಕಳು ಹಾಗೂ ನನ್ನ ಅಳಿಯಂದಿರು ಏನು ಹೇಳುತ್ತಾರೆ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದು ಹೇಳುತ್ತಾಳೆ ಪುಟ್ಟಕ್ಕ. ಪುಟ್ಟಕ್ಕನ ಮಾತು ಕೇಳಿ ಗೋಪಾಲನಿಗೆ ಬಹಳ ಬೇಸರ ಆಗುತ್ತದೆ. ಇನ್ನು ರಾಜಿ ಮಾತ್ರ ಗೋಪಾಲನಿಗೆ ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾಳೆ. ಎಲ್ಲಾದರೂ ಇನ್ನೊಂದು ಬಾರಿ ನಮ್ಮ ಮಗಳೇ ಬಂದೆಯೋ ಪರಿಣಾಮ ನೆಟ್ಟಕ್ಕೆ ಇರುವುದಿಲ್ಲ ಎಂದು ಹೇಳಿರುತ್ತಾರೆ. ಇನ್ನು ಗೋಪಾಲನಿಗೆ ಸ್ನೇಹ ಮನಸ್ಸಿನ ಹಾಗೆ ಬಂದ ಹಾಗೆ ಬೈಯುತ್ತಾಳೆ. ಅವ್ವ, ಈಗಲಾದರೂ ಈ ಗೋಪಾಲನ ನಿಜ ಮುಖ ಬದಲಾಯಿತು ಅಲ್ವಾ? ಇನ್ನಾದರೂ ನೀನು ಆತನಿಂದ ಕೊಂಚ ದೂರ ಇರು. ಆತ ಇನ್ಮೇಲೆ ಇಲ್ಲಿ ಇರುವುದು ಕೂಡ ಬೇಡ ಎಂದು ಜೋರಾಗಿ ಹೇಳುತ್ತಾಳೆ. ಇದನ್ನು ಕೇಳಿದ ಸುಮ ಕೂಡ ಅದನ್ನೇ ಹೇಳುತ್ತಾರೆ. ಇನ್ನೊಂದು ದಿನ ಆಗಿದ್ದರೆ ನಾನು ಅಪ್ಪಯ್ಯ ಎಂದು ಕರೆದು ಬಿಡುತ್ತಾ ಇದ್ದೇನೋ ಏನೋ, ಸದ್ಯ ಈಗಲಾದರೂ ಸತ್ಯ ಗೊತ್ತಾಯ್ತಲ್ಲ ಎಂದು ಮಾತು ಮುಗಿಸುವ ವೇಳೆ ಸಹನ ಕೂಡ ಹೇಳುತ್ತಾರೆ. ಮಕ್ಕಳ ಮಾತು ಕೇಳಿ ನೊಂದ ಗೋಪಾಲ, ನನ್ನ ಬದುಕು ಸಂಕಷ್ಟದಲ್ಲಿ ಇರಬೇಕಾದರೆ ನೀವು ಸುಮ್ಮನೆ ಇದ್ದಿದ್ದು ಯಾಕೆ? ನೀವು ಈ ರೀತಿ ನಡೆದುಕೊಂಡಿದ್ದು ಸರಿಯಲ್ಲ ಎಂದು ಕೇಳಿದಾಗ ಗೋಪಾಲ ಮಾತ್ರ ಪುಟ್ಟಕ್ಕನ ಬಳಿ ಬಂದು ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ. ಇದನ್ನು ನೋಡಿ ಪುಟ್ಟಕ್ಕಗೆ ಶಾಕ್ ಆಗುತ್ತದೆ. ಗಂಡನಿಗೆ ಹೆಂಡತಿಗಿಂತ ವಯಸ್ಸು ಜಾಸ್ತಿ ಆಗಿರುವುದಕ್ಕೆ ಎಲ್ಲರೂ ಗಂಡನ ಕಾಲಿಗೆ ಹೆಂಡತಿ ಬೀಳಲು ಹೇಳುತ್ತಾರೆ ಎಂದು ಹೇಳುತ್ತಾರೆ. ಪುಟ್ಟಕ್ಕ ಶಾಕ್. ನಾನು ತಪ್ಪು ಮಾಡಿ ನಿನ್ನ ಬಳಿ ಕ್ಷಮೆ ಕೇಳುತ್ತಾ ಇದ್ದೇನೆ, ಕ್ಷಮಿಸಿ ಬಿಡು ಎಂದು ಊರು ಬಿಟ್ಟೆ ಹೋಗಲು ನಿರ್ಧಾರ ಮಾಡುತ್ತಾನೆ. ಪುಟ್ಟಕ್ಕನ ಬಳಿ ಹೊರಡುವ ಮುನ್ನ ಕೆಲವೊಂದು ಮಾತುಗಳನ್ನು ಆಳುತ್ತಾ ಹೇಳುತ್ತಾನೆ ಗೋಪಾಲ. ಪುಟ್ಟಮ್ಮಿ, ನಿಮಗೆ ನಾನು ಸಾಕಷ್ಟು ಕಷ್ಟ ಕೊಟ್ಟಿರುವುದು ನಿಜ. ಮನುಷ್ಯ ಮಾತನಾಡುವುದರಿಂದ ಅವರು ಹೇಗೆ ಎಂದು ಹೇಳಬಹುದು, ಅಂದರೆ ಅವನು ವಾದ ಮಾಡುವುದನ್ನು ನೋಡಿ ಅವನು ಹೇಗೆ ಎಂಬುದನ್ನು ತಿಳಿಯುತ್ತದೆ ಅಲ್ವಾ? ನಾನು ಇಷ್ಟೆಲ್ಲ ಹೇಳಿದರೂ ನಾನು ನಿನಗೆ ಸುಳ್ಳು ಹೇಳುತ್ತಿದ್ದೇನೆ ಎಂದು ಅನಿಸುತ್ತದೆ ಎಂದು ಕೈ ಮುಗಿದುಕೊಳ್ಳುತ್ತಾನೆ. ಮನೆಯಿಂದ ಹೊರಟ ಗೋಪಾಲ ಕೈ ಮುಗಿದು ಕ್ಷಮೆ ಕೇಳುತ್ತಾನೆ. ಸಾಧ್ಯ ಆದರೆ ನಾನು ಕ್ಷಮಿಸಿ ಪುಟ್ಟಮ್ಮಿ ಎಂದು ಹೇಳಿ ಅಲ್ಲಿಂದ ಹೊರಡಲು ಅನುವಾಗುತ್ತಾನೆ. ಸ್ನೇಹ ಮಾತ್ರ ಗೋಪಾಲನನ್ನು ತಡೆಯದೆ ಹಾಗೆ ನಿಂತು ಬಿಡುತ್ತಾಳೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ತಂದೆಯ ಪ್ರೀತಿಯನ್ನು ಕಳೆದುಕೊಂಡ ಸ್ನೇಹಕ್ಕೆ ಅಪ್ಪನ ಪ್ರೀತಿ ಮನದಲ್ಲಿ ಉಳಿದಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.